ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಇದೇ ವರ್ಷದ ಮಾರ್ಚ್ ತಿಂಗಳ 2ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 8ನೇ ತಾರೀಕುವರೆಗೂ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ದೇನೆ. ಈ ಕೊರೋನಾ ನಂತರ ಬಹಳ ದಿನಗಳ ನಂತರ ಬಹುಜನರ ಒಂದು ಬೇಡಿಕೆಯ ಮೇರೆಗೆ ನಾನು ಈ ಕ್ಲಾಸಸನ್ನು ಮಾಡ್ತಾಯಿದ್ದೇನೆ. ಈ ಕ್ಲಾಸಸ್ಸಿನ ವಿಷಯ ಏನಪ್ಪ ಅಂತಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್, ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಆ್ಯಂಡ್ ಹೀಲಿಂಗ್ ಸೈನ್ಸಸ್ಸನ್ನು ಆನ್ಲೈನ್ ಮೂಲಕ ನಾನು ಮಾಸಾಗಿ ಅಪ್ಲೈ ಮಾಡೋದ್ರ ಜೊತೆಗೆ ಥಿಯರಿ ಪ್ರಾಕ್ಟೀಸ್ ಎರಡನ್ನೂ ಆನ್ಲೈನಲ್ಲಿ ಮಾಡಿಸ್ತೀನಿ. ಇದರಿಂದ ಏನು ಪ್ರಯೋಜನ ಅಂತಂದರೆ ಎಷ್ಟೋ ಮನೋದೈಹಿಕ ಸಮಸ್ಯೆಗಳನ್ನು ನಾವು ಹೇಗೆ ವಾಸಿ ಮಾಡಿಕೊಳ್ಳೋದು ಅನ್ನೋದನ್ನು ನಾನು ಪ್ರತ್ಯಕ್ಷವಾಗಿ ನಿಮಗೆ ನೇರ ಕಾರ್ಯಕ್ರಮದಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಈ ಕ್ಲಾಸ್ ಅಟೆಂಡ್ ಆದವರಿಗೆ ಒಂದು ವರ ಏನಪ್ಪ ಅಂತಂದರೆ ಅವರಿಗೆ ಪೂರ್ವಜನ್ಮ ನೆನಪಾಗ್ಬೋದು. ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಶಾದಿ ರೂಪೇಣ ಪೀಡಿತೆ, ಧನರೂಪೇಣ ಪೀಡಿತೆ, ಪುತ್ರ ರೂಪೇಣ ಪೀಡಿತೆ ಅಂತ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ನಮ್ಮ ಇವತ್ತಿನ ಬದುಕಿನ ಅನೇಕ ಸಮಸ್ಯೆಗಳ ಮೂಲ ಹಿಂದಿನ ಜನ್ಮದಲ್ಲಿದೆ ಅನ್ನೋದು ಅಧ್ಯಯನದಿಂದಲೂ ಕೂಡ ನಮಗೆ ಗೊತ್ತಾಗ್ತದೆ. ಇಯಾನ್ ಸ್ಟೀವನ್ಸನ್ ವರ್ಜೀನಿಯಾ ಯೂನಿವರ್ಸಿಟಿಯ ಮನೋವಿಜ್ಞಾನಿ 40 ವರ್ಷಗಳನ್ನು ಕಳೆದು ಇದರ ಮೇಲೆ ರಿಸರ್ಚ್ ಮಾಡಿ ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅನ್ನೋ ಪುಸ್ತಕ ಕೂಡ ಬರೆದಿದ್ದಾನೆ. ಅದರಲ್ಲಿ ಯಾವ್ಯಾವ ಸಮಸ್ಯೆಗಳು ಯಾವ್ಯಾವ ಕಾರಣಕ್ಕಾಗಿ ಬರ್ತವೆ, ಹುಟ್ಟುಮಚ್ಚೆಗಳು ಯಾಕೆ ಬರ್ತವೆ ಎಲ್ಲವನ್ನು ವಿವರಿಸಿದ್ದಾನೆ. ಹಾಗಾಗಿ ನಾನು ಆನ್ಲೈನಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ನಾನು ಈ ಒಂದು ಪಾಸ್ಟ್ ಲೈಫ್ ಥೆರಪಿ ಮಾಡ್ತೇನೆ. ಇಷ್ಟು ದಿವಸ ನಾನು ಟೆಲಿವಿಷನ್ಸ್ ಮೂಲಕ ಮಾಡ್ತಿದ್ದೆ ಮತ್ತು ವರ್ಕ್ಶಾಪ್ಸ್ ಮೂಲಕ ಮಾಡ್ತಾಯಿದ್ದೆ. ಈ ಆನ್ಲೈನ್ ಮೂಲಕ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. 1 ವಾರದ ಈ ಒಂದು ಆನ್ಲೈನ್ ಕೋರ್ಸಲ್ಲಿ ನಾನು ಪ್ರಾಕ್ಟಿಕಲ್ಲಾಗಿ ನಿಮ್ಮ ಮೇಲೆ ಪಾಸ್ಟ್ ಲೈಫ್ ಥೆರಪಿನ ಅಪ್ಲೈ ಮಾಡ್ತೇನೆ ಮತ್ತು ಫ್ಯೂಚರ್ ಲೈಫ್ ತೊಗೊಂಡೋಗ್ಬಿಟ್ಟು ಅಲ್ಲೇನಾದರೂ ಫ್ಯೂಚರ್ ಹರ್ಡಲ್ಸು ಬ್ಲಾಕೇಜಸ್ ಇದ್ದರೆ ಅದನ್ನು ನಿಮಗೆ ಗೈಡೆಡ್ ಮೆಡಿಟೇಷನ್ ಮೂಲಕ ನಾನು ಹೀಲ್ ಮಾಡ್ತೇನೆ. ಒಟ್ಟಾರೆ ಈ ಒಂದು ಹೀಲಿಂಗ್ ಪ್ರೋಸೆಸ್ಗೆ ಸೋಲ್ ಹೀಲಿಂಗ್ ಅಂತ ಹೇಳ್ಬೋದು. ಆದ್ಮೇಲೆ ಈ ಮೆಡಿಕಲ್ ಸೈನ್ಸ್ಗೆ ಭೌತಿಕ ಶರೀರ ಮಾತ್ರ ಅವರಿಗೆ ಅಧ್ಯಯನ ಮಾಡಿ ಗೊತ್ತು, ಅನಾಟಮಿ, ಹ್ಯೂಮನ್ ಅನಾಟಮಿ. ಆದರೆ ಈ ಭೌತಿಕ ಶರೀರದ ನಂತರ ಇನ್ನೂ 6 ಶರೀರಗಳಿವೆ. 2ನೇದು ಪ್ರಾಣಮಯ ಶರೀರ, 3ನೇದು ಮನಸ್ಸಿನ ಶರೀರ ಅಂದರೆ ನೆನಪುಗಳ ಶರೀರ, 4ನೇದು ಭಾವನೆಗಳ ಶರೀರ, 5ನೇದು ಕಾರಣ ಶರೀರ. ಇದು ಬಹಳ ಮುಖ್ಯ. ಇದು ಕರ್ಮ ಶರೀರ ಅಥವಾ ಕಾರಣ ಶರೀರ ಅಂತ ಹೇಳ್ತೀವಿ. ನಮ್ಮೆಲ್ಲ ಗತ ಜನ್ಮದ ನೆನಪುಗಳು ಈ ಕಾರಣ ಶರೀರದಲ್ಲಿ ಇರ್ತವೆ. ಈ ಕಾರಣ ಶರೀರದ ಕಾರಣಕ್ಕಾಗಿಯೇ ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತೀವಿ. 6ನೇದು ವ್ಯೋಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ. ಕೊನೆಯದು 7ನೇದು ಆತ್ಮಿಕ ಶರೀರ, ಸೋಲ್ ಬಾಡಿ ಅಂತ ಹೇಳ್ತೀವಿ. ಈ ಭೌತಿಕ ಮತ್ತು ಪ್ರಾಣಮಯ ಶರೀರದ ನಂತರ ಇನ್ನೇನು 5 ಶರೀರಗಳಿವೆ. ಇವುಗಳ ಮಧ್ಯೆ ಈ ಬ್ಲಾಕೇಜಸ್ಸು ತುಂಬಿರ್ತವೆ. ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಲೈಫಲ್ಲಿ ಪ್ರೋಗ್ರೆಸ್ ಕಾಣೋದಿಲ್ಲ. ಎಷ್ಟೇ ಸಾರಿ ನಾವು ಮದುವೆ ಮಾಡಿ ಒಳ್ಳೆಯ ದಾಂಪತ್ಯ ಜೀವನ ಮಾಡಬೇಕು ಅಂತಂದ್ರೂ ಕೂಡ ಮೆರಿಟಲ್ ಇಶ್ಯೂಸ್ ಬರ್ತಾ ಇರ್ತವೆ. ಯಾಕೆ ಬರ್ತವೆ? ಪರಸ್ಪರ ಮನಸ್ತಾಪಗಳು ಯಾಕೆ ಬರ್ತವೆ? ಅತಿಯಾದ ಕೋಪ ಯಾಕೆ ಬರ್ತದೆ? ಯಾವುದಾದ್ರು ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಅಸಹನೆ ಯಾಕೆ ಬರ್ತದೆ, ಕೋಪ ಯಾಕೆ ಬರ್ತದೆ, ಸಿಟ್ಟು ಯಾಕೆ ಬರ್ತದೆ, ವೈರತ್ವ ಯಾಕೆ ಬೆಳೀತದೆ ಅನ್ನೋದಕ್ಕೆ ಅದಕ್ಕೆ ಕಾರಣ ಶರೀರದಲ್ಲಿರ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಆರ್ಥಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಏನೆಲ್ಲ ಅಡೆತಡೆಗಳು ನಮ್ಮ ಬದುಕಲ್ಲಿ ಕಾಡ್ತವೆ, ಏನು ಯಶಸ್ಸನ್ನು, ಏಳಿಗೆಯನ್ನು, ಸ್ಥಾನಮಾನಗಳನ್ನು, ಸಮ್ಮಾನಗಳನ್ನು, ಶ್ರೀಮಂತಿಕೆಯನ್ನು ಯಾಕೆ ನಾವು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಒಂದಷ್ಟು ಬ್ಲಾಕೇಜಸ್ ಇರ್ತವೆ. ಈ ಬ್ಲಾಕೇಜಸ್ಸು ಕಣ್ಣಿಗೆ ಕಾಣೋದಿಲ್ಲ. ಎಕ್ಸ್ರೇ ಮಾಡಿದ್ರೆ, MRI ಮಾಡಿದ್ರೆ, CT ಸ್ಕ್ಯಾನ್ ಮಾಡಿದ್ರೆ ಕಣ್ಣಿಗೆ ಕಾಣೋದಿಲ್ಲ. ಆ ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು ನಮ್ಮ ಬೆಳವಣಿಗೆಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನು ವಾಸಿ ಮಾಡ್ತಕ್ಕಂಥ ಒಂದು ವೇದಿಕೆಯೇ ಈ ಆನ್ಲೈನ್ ಸೆಮಿನಾರ್. ಇಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಯೋಗ ನಿದ್ರೆಯ ಮೂಲಕ ಆನ್ಲೈನಲ್ಲಿ ಸೂಕ್ತ ಮಾರ್ಗದರ್ಶನದ ಮೂಲಕ, ಧ್ಯಾನದ ಮೂಲಕ ಅಂತಹ ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ಎಲ್ಲ ಕರ್ಮದ ಗಂಟುಗಳನ್ನು ಬಿಡಿಸುವ, ನಿವಾರಿಸುವ ಚಿಕಿತ್ಸೆ ನಾನು ಮಾಡ್ತೇನೆ. ಸೊ ಯಾರೆಲ್ಲ ಆಸಕ್ತಿ ಇರ್ತೀರಿ, ಭಾಳಷ್ಟು ಜನ ನನ್ನ ಕ್ಲಾಸಿಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ,
ಭಾಳಷ್ಟು ಜನ ನನ್ನನ್ನು ಇಲ್ಲಿವರೆಗೂ ಭೇಟಿ ಮಾಡೋಕ್ಕಾಗಿಲ್ಲ, ಸಂಪರ್ಕ ಮಾಡೋಕ್ಕಾಗಿಲ್ಲ ಅಂಥವರೆಲ್ಲ ಕೂಡ ಈ ಆನ್ಲೈನ್ ವೇದಿಕೆ ಒಂದು ಸುವರ್ಣ ಅವಕಾಶ. ಹಾಗಾಗಿ ಯಾರೆಲ್ಲ ಪಾಸ್ಟ್ ಲೈಫ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು, ತಿಳ್ಕೋಬೇಕು ಗುರೂಜಿಯ ಮೂಲಕ, ನನ್ನ 45 ವರ್ಷದ ಈ ಅನುಭವಗಳನ್ನು ಈ ಕ್ಲಾಸಿನ ಮೂಲಕ ನಿಮಗೆ ದಾರಿ ಎರಿತಾ ಇದ್ದೀನಿ. ಹಾಗಾಗಿ ತಪ್ಪದೆ ನೀವೆಲ್ಲ ಕ್ಲಾಸಿಗೆ ನೋಂದಾಯಿಸಿಕೊಂಡು 2 ಮಾರ್ಚ್ನಿಂದ 8ನೇ ಮಾರ್ಚ್ ತನಕ ಪ್ರತಿನಿತ್ಯ ಸಂಜೆ 7ರಿಂದ 8:30ವರೆಗೂ ಇರ್ತದೆ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.